ಎಲ್ಲರಿಗೂ ವೀರೇಶ್ ಕಡಿಮನಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದು NTSC ಮತ್ತು NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಬಿಡಿಸ್ತಾ ಇದ್ದೇವೆ. ಅದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ, ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳು ಬಿಡಿಸ್ತಾ ಇದ್ದೀನಿ. ಇಲ್ಲಿ ಇರುವತಕ್ಕಂಥ ಪ್ರಶ್ನೆಗಳು ನಿಮಗೆ ಹಿಂದಿನ ಪರೀಕ್ಷೆಯಲ್ಲಿ ಬಹಳಷ್ಟು ರಿಪೀಟ್ ಆಗಿದ್ದಾವೆ ಮತ್ತು ಖಂಡಿತವಾಗಲೂ ಈ ಸಲ ಪರೀಕ್ಷೆಯಲ್ಲೂ ಸಹ ನಿಮಗೆ ಏನಾಗ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಾಧ್ಯತೆಗಳಿರ್ತವೆ ಮತ್ತು ಸರಳವಾದಂಥದ್ದು. ಏಕೆಂದರೆ ನಿಮ್ಗೆ ಕಠಿಣತೆ ಇಲ್ಲ. ಇದನ್ನು ಕರೆಕ್ಟಾಗಿ ಒಂದು ಸಲ ನೀವು ಮನೆಯಲ್ಲಿ ಬಿಡಿಸಿ ತೆಗೀರಿ. ನಾವು ಇಲ್ಲಿ ವಿಡಿಯೋ ನೋಡಿದ ನಂತರ ನಿಮ್ಗೆ ಖಂಡಿತವಾಗ್ಲೂ ಸರಳವಾಗ್ತದೆ ಮತ್ತು ಖಂಡಿತವಾಗ್ಲೂ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ಅದೇ ರೀತಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ ನಾವು ನಿಮಗೆ ತೋರಿಸಿರುವತಕ್ಕಂಥ ಮೊದಲನೇ ಪ್ರಶ್ನೆ ಏನಿದೆಯೋ ಈ ಪ್ರಶ್ನೆ ನಿಮಗೆ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಏನಪ್ಪ ಅಂದರೆ 2019ರಲ್ಲಿ ನಡೆದಂತಹ ಒಂದು ಏನು ಮುರಾರ್ಜಿ ವಸತಿ ಶಾಲಾ ಪರೀಕ್ಷೆ ಇತ್ತು ಅವಾಗ ಕೇಳಿದ್ದಾರೆ 6ನೇ ತರಗತಿ ವಿದ್ಯಾರ್ಥಿಗಳಿಗೆ. ಅಂದರೆ ಅವರಿಗೆ ಕೇಳಿದ್ದಾರೆ ಅಂದರೆ ನಿಮಗೇನಿದೆ ದೊಡ್ಡದಲ್ಲ. ಸೊ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, ಹೌದು. ಸೊ ಇನ್ನು NTSC ಪರೀಕ್ಷೆಯಲ್ಲೇ ಏನು ಮಾಡಿದ್ದಾರೆ 2019 ಏನು ಹೋದ ವರ್ಷ ನಡೆದಿತ್ತು ಅದರಲ್ಲಿನ ಸಹ ಕೇಳಿದ್ದಾರೆ. ಅದ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಅಂದರೆ ಅರ್ಥ ನಿಮ್ಗೆ ಪ್ರಶ್ನೆಗಳು ಸಹ ಏನಾಗ್ತಾವೆ, ಇಲ್ಲಿ ರಿಪೀಟ್ ಆಗ್ತಾವೆ, ಹೌದ್ರಿ. ಸೊ ಅದಕ್ಕೆ ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಬಿಡಿಸಿದಷ್ಟು ಉಪಯೋಗ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ABCDEF ಹೀಗೆಲ್ಲ ನೀವು ಏನು ಮಾಡ್ಕೋಬೇಕು, ಜಡ್ವರೆಗೂ ಬರ್ಕೋಬೇಕು. 1 2 3 4 ಅದ್ರ ಸಂಖ್ಯೆಯನ್ನು ಬರ್ಕೋಬೇಕು. ಈ ಅಕ್ಷರ D ಎಷ್ಟನೇ ಅಕ್ಷರ 4ನೇದು, F ಎಷ್ಟನೇ ಅಕ್ಷರ 6ನೇದು, Z ಎಷ್ಟನೇ ಅಕ್ಷರ 26ನೇದು. ಯಾಕಂದರೆ ಇಂಥ ಪ್ರಶ್ನೆಗಳು ನಿಮಗೆ ಸುಮಾರು 10 ಬಂದಿರ್ತವೆ. ಆವಾಗ ನೀವು ಹಾಗಾದ್ರೆ D ಎಷ್ಟನೇ ಅಕ್ಷರ ಅಂತ ಮತ್ತೆ ಎಣಿಸ್ಕೊಂತ ಕೂಡೋದು ಬದಲಾಗಿ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲಿ ನೀವು ಆ ಪ್ರಶ್ನೆ ಪತ್ರಿಕೆ ಹಿಂದ್ಗಡೆ ಕಚ್ಚಾ ಪ್ರತಿ ಇರುತ್ತಲ್ಲ ಅಲ್ಲಿ ಹಿಂಗೆ ಬರ್ಕೊಂಡ್ಬಿಟ್ರೆ ನಿಮ್ಗೆ ಸರಳವಾಗಿ ಏನಾಗ್ಬಿಡ್ತದೆ, ಪಟ್ನ ಅಂತ ಬಂದಾಗ ಅದನ್ನು ತೆಗೆದು ನೋಡಿಬಿಟ್ರೆ ನಮ್ಗೆ ಹಂಗಾರೆ ಈ ಅಕ್ಷರ ಇಷ್ಟನೇದಿದೆ ಅನ್ನೋದು ಪಟ್ನ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಹಾಗಾದ್ರೆ ನೋಡಿ ಇದನ್ನು ಬಿಡಿಸೋಣ. ಇಲ್ಲಿ ನಾವು ಗಾರ್ಡನ್ ಅನ್ನುವಂಥದ್ದನ್ನು ಎಷ್ಟು ಸಂಖ್ಯೆಯಿಂದ ಗುರುತಿಸಿದಾರಪ್ಪ ಅಂದರೆ 49 ಅನ್ನುವಂಥ ಒಂದು ಸಂಖ್ಯೆಯಿಂದ ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ. ಸೊ ಹಾಗಾದರೆ ಅದು ಸರಿಯಾಗಿದೆಯೋ ಇಲ್ಲೋ ಅದನ್ನು ನೋಡ್ಕೋಬೇಕು ನಾವು, ಹೌದ್ರಿ. ಹಾಗಾದರೆ ಸರಿಯಾಗಿದೆ ಅನ್ನೋದನ್ನು ನೋಡ್ಕೋಬೇಕಾದ್ರೆ ನಾವು ಮೊದಲು ಏನು ಮಾಡಬೇಕು, G ಎಷ್ಟನೇ ಅಕ್ಷರ ಬರುತ್ತಪ್ಪ ಅಂದರೆ 7ನೇ ಅಕ್ಷರ ಬರುತ್ತೆ, ಹೌದು. ಸೊ ಅದಾದ ನಂತರ A ಅನ್ನುವಂಥದ್ದು 1ನೇ ಅಕ್ಷರ ಇದೆ. ಸೊ ಹಾಗಾದರೆ ಅದಾದ ನಂತರ ಏನಿದೆ ಅಲ್ಲಿ R 18ನೇ ಅಕ್ಷರ, ಹೌದು. ನೆಕ್ಸ್ಟ್ D 4ನೇ ಅಕ್ಷರ, ಅದೇ ರೀತಿ E 5ನೇ ಅಕ್ಷರ. ಅದೇ ರೀತಿ ನಾವು N ಬಂದಾಗ ಎಷ್ಟನೇ ಅಕ್ಷರ ಬರುತ್ತೆ, ಎನ್ನಲ್ಲಿ ನಮಗೆ 14ನೇ ಅಕ್ಷರ ಬರುತ್ತೆ. ಸೊ ಇವೆಲ್ಲವನ್ನು ಕೂಡಿಸಿದಾಗ ನಾವು 49 ಬರಬೇಕದು, ಅಂದರೆ ನಾವು ಸರಿ ಇದೆ ಅಂತ ಅರ್ಥ, ಹೌದ್ರಿ. 7 1 8 ಆಗ್ತದೆ, ಹೌದ್ರಿ. 18 4 22, 22 1 8 ಕೂಡಿಸಿದಾಗ ನಮಗೇನಾಯಿತು 30 ಆಯಿತು. ಸೊ ಇಲ್ಲಿ 14 1 5 ಕೂಡಿಸಿದಾಗ ಎಷ್ಟಾಗ್ತದೆ 19. ಸೊ 30 1 19 ಕೂಡಿಸಿದ್ರೆ ಎಷ್ಟಾಯ್ತಪ್ಪ ಅಂದರೆ 49 ಆಯಿತು. ಸೊ ಅಂದ್ರೆ ಅರ್ಥ ಇಲ್ಲಿ ಇವರು ಬಿಡಿಸಿದ ಆನ್ಸರ್ ಏನಾಗಿದೆ, ಸರಿಯಾಗಿದೆ. ಓಕೆ. ಸೊ ಇದೇ ಮಾದರಿಯಲ್ಲಿ ನಾವು ಫ್ಲವರ್ ಅನ್ನುವತಕ್ಕಂಥದ್ದನ್ನು ಬಿಡಿಸ್ಬೇಕಾಗ್ತದೆ. ಸೊ ಇಲ್ಲಿ ಫ್ಲವರ್ ಅನ್ನುವತಕ್ಕಂಥದ್ದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ಸರಿಪಡಿಸ್ತೀನಿ. ಏನಪ್ಪ ಅಂದರೆ WER ಅಂತ ಬರಬೇಕದು. ನಿಮಗೆ ಅಲ್ಲಿ ಏನಾಗಿದೆಪ್ಪ ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಫ್ಲವರ್ ಅಂತಂದು ಈಗ ಕರೆಕ್ಟ್ ಆಯಿತು, ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ನೋಡಿ ಆ ಫ್ಲವರ್ ಅನ್ನೋದನ್ನು ಅದನ್ನೂ ಸಹ ನಾವೇನು ಮಾಡೋಣ, ಇಲ್ಲಿ ನೋಡೋಣ. ಸೊ ಹಾಗಾದ್ರೆ ಆ F ಅನ್ನುವತಕ್ಕಂಥದ್ದು ಎಷ್ಟನೇ ಅಕ್ಷರ ಬರುತ್ತೆ, 6ನೇ ಅಕ್ಷರ ಬರುತ್ತೆ, ಹೌದ್ರಿ. ಸೊ ಅದೇ ರೀತಿ L ಅನ್ನುವತಕ್ಕಂಥ ಅಕ್ಷರ ಎಷ್ಟನೇದು ಬರುತ್ತೆ, ಅಲ್ಲಿ 12ನೇ ಅಕ್ಷರ ಬರುತ್ತೆ. O ಅನ್ನುವತಕ್ಕಂಥ ಅಕ್ಷರ 15ನೇ ಅಕ್ಷರ ಬರುತ್ತೆ. ಅದೇ ರೀತಿ W ಅನ್ನುವಂಥ ಅಕ್ಷರ 23ನೇ ಅಕ್ಷರ ಬರುತ್ತೆ. ಅದೇ ರೀತಿ E ಅನ್ನುವತಕ್ಕಂಥ ಅಕ್ಷರ ಎಷ್ಟನೇದು ಬರುತ್ತೆ, ಅಲ್ಲಿ 5ನೇ ಅಕ್ಷರ ಬರುತ್ತೆ. ಅದೇ ರೀತಿ R ಅನ್ನುವತಕ್ಕಂಥ ಅಕ್ಷರ ಎಷ್ಟನೇದು ಬರುತ್ತೆ, 18ನೇ ಅಕ್ಷರ ಬರುತ್ತೆ. ಸೊ ಇವೆಲ್ಲವನ್ನು ಕೂಡಿಸ್ಕೊಂಡಾಗ ಆ ಒಂದು ಏನು 4 ಆಪ್ಷನ್ಸ್ಗಳಿದೆ, 4 ಆಪ್ಷನ್ಸ್ದಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ಇದರಲ್ಲಿ ಬರ್ತದೋ ಇಲ್ಲೋ ನೋಡಿ. ಬರಲಿಲ್ಲ ಅಂದರೆ ನಾವು ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ದೇವೆ ಅಂತ ತಿಳ್ಕೊಬೇಕು, ಮತ್ತು ಸರಿಪಡಿಸ್ಕೋಬೇಕಾಗ್ತದೆ. ಸೊ ಹಾಗಾದರೆ 12 1 6 ಕೂಡಿಸಿದಾಗ ನಮಗೇನಾಯಿತು 18 ಬಂತ್ರಿ, ಹೌದ್ರಿ. 22 ಮತ್ತು ಇದು 23 ಮತ್ತು 15 ಕೂಡಿಸಿದಾಗ ಹೌದ್ರಿ ಎಷ್ಟು ಬರುತ್ತೆ 38 ಬರುತ್ತೆ.
ಸರಿಯಾಗಿದೆ ನೋಡಿ. ಸೊ ಇಲ್ಲಿ ನಾವು 18 ಮತ್ತು 5 ಕೂಡಿಸಿದಾಗ ಹೌದ್ರಿ 18 23 ಆಗುತ್ತೆ. ಹೌದ್ರಿ 18 ಮತ್ತು 5 ಕೂಡಿಸಿದಾಗ ಸೊ ಹಾಗಾದರೆ ಇಲ್ಲಿ ಇವನ್ನೆಲ್ಲವನ್ನು ಕೂಡಿಸ್ಕೊಳ್ರಿ. ಹೌದ್ರಿ 8 1 3 ಎಷ್ಟಾಯಿತು 11 ಆಯಿತು. ಹೌದ್ರಿ 8 1 3 11 3 1 2 5 ಇದೊಂದು 61 ಆಯಿತು. ಸೊ ಇಲ್ಲೊಂದು 61ಕ್ಕೆ ನಾವು ಇಲ್ಲಿದೆ ಇಲ್ಲಿ ಜಾಗ ಇಲ್ಲ, ಅದಕ್ಕೆ ನಿಮಗೆ ಇಲ್ಲಿ ಸ್ವಲ್ಪ ಬಿಡಿಸ್ಕೊಡ್ತಾ ಇದ್ದೀನಿ. 8 1 9 ಆಯಿತು. ಹೌದು. ಸೊ ಇಲ್ಲಿ 6 1 79 ಆಯಿತು. ಸೊ ಅದರ ಅರ್ಥ ಇಲ್ಲಿ ಸಿ ಆಪ್ಷನ್ಸ್ ಸರಿಯಾಗಿದೆ ಇವೆಲ್ಲ ಕೂಡಿಸ್ಬಿಟ್ರೆ. ಓಕೆ. ಸೊ ನೀವು ಅಲ್ಲಿ ಬರೆಯೋ ಮುಂದೆ ಏನು ಮಾಡಬೇಕು, ಹಿಂಗೆ ಒಂದ್ರ ಕೆಳಗೆ ಒಂದು ಬರ್ತಾ ಹೋದರೆ ನಿಮ್ಗೆ ಲೆಕ್ಕ ಮಾಡೋಕೆ ಅನುಕೂಲ ಆಗುತ್ತೆ. ಇಲ್ಲಿ ನಮಗೆ ಸರಿ ಇಲ್ಲ ಅಂದಕ್ಕೆ ನಾನು ಅಲ್ಲಿ ಬಿಡಿಸಿ ಬರೆದಿದ್ದೇನೆ, ಅಷ್ಟೇ ಕೂಡಿಸಿದೆ ನಿಮಗೆ. ಓಕೆ. ಸೊ ಇದು ಒಂದು ನಿಮಗೆ ಈ ರೀತಿ ಪ್ರಶ್ನೆ ಬರ್ತದೆ. ಇಲ್ಲಿ ನೀವು ಇಷ್ಟು ಗಮನ ಇಟ್ಟು ನೋಡಿದರೆ ಖಂಡಿತವಾಗಲೂ ನಿಮ್ಗೆ ಏನಾಗ್ತದೆ, ನಿಮಗೆ ಪರ್ಫೆಕ್ಟ್ ಆಗ್ತೀರಾ. ಓಕೆ. ನೆಕ್ಸ್ಟ್ ಕ್ವಶನನ್ನು ನಾವೇನು ಮಾಡೋಣ ಈಗ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಬ್ಯಾಟ್ ಅನ್ನುವತಕ್ಕಂಥ ಪದವನ್ನು 2 1 10 ಅಂತ ಬರ್ದಾರೆ. ಯಾಕಂದರೆ ಬಿ ಅಂದರೆ ಎಷ್ಟು ರೀ 2 ಅದರ ಸಂಖ್ಯೆ. ಹಾಗಾದ್ರೆ ಎ ಅನ್ನುವತಕ್ಕಂಥ ಸಂಖ್ಯೆ ಎಷ್ಟು ರೀ 1. ಟಿ ಅನ್ನುವತಕ್ಕಂಥ ಸಂಖ್ಯೆ ಎಷ್ಟು ರೀ 10. ಹೌದ್ರಿ ಟಿ ಅನ್ನುವತಕ್ಕಂಥದ್ದು 10. ಹೌದು. ಸೊ ಇಲ್ಲಿ ತಪ್ಪಿದೆ. ಟಿ ಅನ್ನುವತಕ್ಕಂಥದ್ದನ್ನು ನೋಡಿದಾಗ ನಾವು 20 ಆಗಬೇಕು. ಓಕೆ. ಇಲ್ಲಿ 20 ಆಗುತ್ತೆ, ಸ್ವಲ್ಪ ಮಿಸ್ಟೇಕ್. ಸರಿ. ಓಕೆ. 20 ಅಂದರೆ 2 1 20 ಅಂತ ಕೊಟ್ಟಿದ್ದಾರೆ ಅವರು. ಹೌದ್ರಿ 2 1 20 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇಲ್ಲಿ POT ಹಾಗಾದ್ರೆ ಇದು ಎಷ್ಟಾಗುತ್ತೆ ಸಂಖ್ಯೆ ಅಂತ ಕೇಳಿದ್ದಾರೆ. ಪಿ ಅನ್ನುವತಕ್ಕಂಥ ಅಕ್ಷರ ಎಷ್ಟಿದೆ ರೀ, ಪಿ ಅನ್ನುವಂಥದ್ದು ಎಷ್ಟನೇ ಸ್ಥಾನದಲ್ಲಿದೆ ಅಕ್ಷರ 16 ಅಂತ ಪರ್ಫೆಕ್ಟ್ ಅಂತ ಗೊತ್ತಾಗ್ಬಿಡ್ತು. ಸೊ ಅಂದರೆ ಇವೆರಡು ತಪ್ಪಿದಾವೆ. ಯಾವುದು ಸಿ ಮತ್ತು ಡಿ ಅನ್ನೋದು ನಮ್ಗೆ ಆನ್ಸರ್ ಕ್ಲಿಯರ್. ಇನ್ನು ಎ ಮತ್ತು ಬಿ ಆಪ್ಷನ್ಸಲ್ಲಿ ಎರಡರಲ್ಲಿ ಯಾವುದಾದ್ರೂ ಸರಿ ಇರಬೇಕು. ಇನ್ನು ಓ ಅನ್ನುವತಕ್ಕಂಥ ಅಕ್ಷರ ಸ್ಥಾನ ಎಷ್ಟು, ಅದು ಎಷ್ಟನೇ ಅಕ್ಷರ 15ನೇ ಅಕ್ಷರ. ಸೊ 15 ಐತೆ ಅಂದರೆ ಇಲ್ಲಿ 12 ಐತಿ, ಇದು ತಪ್ಪಿದೆ ಅಂತ ಅರ್ಥ. ನಮಗಿಲ್ಲಿ ಆನ್ಸರ್ ಸಿಕ್ಕಂತಾಯಿತು. ಆದರೂ ಟಿ ಏನಪ್ಪ ಅಂದರೆ 20 ಅಂದ್ರೆ 16 15 20 ಎಲ್ಲಿದೆ ನಮ್ಗೆ ಆಪ್ಷನ್ದಲ್ಲಿ ಎದಲ್ಲಿದೆ. ಸೊ ಅಂದ್ರೆ ಅರ್ಥ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ. ಈ ರೀತಿಯಾಗಿ ನಿಮ್ಗೇನಾಗ್ತವಪ್ಪ ಅಂದರೆ ಅಲ್ಲಿ ಸಂಪೂರ್ಣವಾದಂಥ ಸರಳವಾದ ಒಂದು ಏನಾಗ್ತವಪ್ಪ ಅಂದರೆ ಈಗೇನು ಬಿಡಿಸ್ತಾನಲ್ಲ ಇದಕ್ಕೆ ಡಿ ಕೋಡಿಂಗ್ ಪ್ರಶ್ನೆಗಳಂತ ಕರಿತೇವೆ ನಾವು. ಹೌದ್ರಿ. ಈ ಡಿ ಕೋಡಿಂಗ್ ಪ್ರಶ್ನೆಗಳು ನಿಮ್ಗೆ ಸುಮಾರು 8 ಆದರೂ ಬಂದಿರ್ತಾವೆ. ಅದಕ್ಕೆ ನೀವು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಸ್ವಲ್ಪ ಹೆಚ್ಚು ಗಮನ ಕೊಡಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನನ್ನು ನಾವೇನು ನೋಡೋಣ ಈಗ ನೋಡಿ. ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡುವುದಕ್ಕಿಂತ ಮೊದಲು ಇದನ್ನು ಒಂದು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ರಿ. ಯಾಕಂದರೆ ಇಲ್ಲಿ ಅಲ್ಫಾಬೆಟ್ಸಿಗೆ ಅಕ್ಷರಗಳಷ್ಟೇ ಇದ್ದಾವೆ. ಅಂದರೆ ಇಲ್ಲಿ BDF ಹೌದ್ರಿ CEG. ಹಾಗಾದ್ರೆ ಮುಂದಿನ ಒಂದು ಸರಣಿ ಬರುವತಕ್ಕಂಥದ್ದು ಯಾವ 3 ಅಕ್ಷರಗಳು ಬರ್ತಾವೆ ಅಂತ ಕೇಳಿದ್ದಾರೆ. ಇದನ್ನು ನೀವು ಇಮೇಜಿಂಗ್ ಮಾಡ್ಕೊಳ್ರಿ. ಕರೆಕ್ಟಾಗಿ ಒಂದೇ ಸಲ ತಿಳ್ಕೊಂಡ್ರೆ ಅಂದ್ರೆ ಇದರಲ್ಲಿ ಇಂತಹ ಒಂದು ಶಬ್ದದಲ್ಲಿ 2 ರೀತಿ ಮಾಡ್ತಾರೆ. ಸೊ ಈಗ ಒಂದು ರೀತಿ ತಿಳಿಸ್ಕೊಡ್ತೇನೆ ನಿಮಗೆ. ಏನಪ್ಪ ಅಂದರೆ ಇಲ್ಲಿ ಬಿ ಇದೆ. ಓಕೆ. ನಾನು ಒಂದು ಸಲ ಇದನ್ನ ಬರ್ಕೊಳ್ತೇನೆ ಕೆಳಗೆ. ಹೌದ್ರಿ BDF ಹೌದ್ರಿ ಅನುಪಾತ ಇದೆ CEG. ಇಲ್ಲಿ ಬರೋದು ಯಾವುದಂತ ನಮ್ಗೆ ಗೊತ್ತಿಲ್ಲ, ಕಂಡಿಡಿ ಅಂತ ಹೇಳಿದ್ದಾರೆ ಮುಂದಿನ ಸಂಖ್ಯೆ. ಸೊ ಇಲ್ಲಿ ABCD ಸೀರಿಯಲ್ ಪ್ರಕಾರ ಅಂತ ಹೋಗೋದು. ಸೀರಿಯಲ್ ಪ್ರಕಾರ ಅಂತ ಹೋದಂತೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಹೌದ್ರಿ ABC. ಸಿ ಆದ ತಕ್ಷಣ ಬರೋದು ಯಾವ್ದು ರೀ ಡಿ. ನೋಡಿ ಇಲ್ಲಿ ಮೊದಲ ಆನ್ಸರ್ ಸಿಕ್ತು ನಮಗೆ. ಓಕೆ. ಮುಂದಿನ ಆನ್ಸರು ಸಿಕ್ಬಿಡ್ತು. ಹೌದ್ರಿ AB ಈಗ ಒಂದೇದು ಇದರಲ್ಲಿ 1ನೇ ಅಕ್ಷರ, ಇದರಲ್ಲಿ 1ನೇ ಅಕ್ಷರ, ಇದರಲ್ಲಿ 1ನೇ ಅಕ್ಷರ ತೊಗೊಂಡ್ವಿ. ABCD ಬಂತು. ಇನ್ನು ABCD ಡಿ ಹೌದ್ರಿ DE ಹೌದು. ಕ್ಲಿಯರ್ ಆಯಿತಾ. ಇ ನೆಕ್ಸ್ಟು ಇ ಆದ ತಕ್ಷಣ ಬರೋದು ಯಾವ್ದು ರೀ F. ಕ್ಲಿಯರ್ ಆಯಿತಾ. ಡಿ ಬಂತು, F ಬಂತು. ಓಕೆ. ಇನ್ನು ಉಳಿದ್ರದ್ದು ಯಾವುದು, ಇದರಲ್ಲಿ F ದಿಂದ ಪ್ರಾರಂಭ ಮಾಡಬೇಕು. ಹೌದ್ರಿ FG. G ಆದ ತಕ್ಷಣ ಬರೋದು ಯಾವುದು H. ಅಂದರೆ ಇಲ್ಲಿ ಏನಾಯ್ತು ರೀ DFH ಎಲ್ಲಿದೆ ಆಪ್ಷನ್ ಎದಲ್ಲಿದೆ. ಸೊ ಅಂದಮೇಲೆ ನಿಮ್ಗೆ ಉತ್ತರ ಸಿಕ್ಬಿಡ್ತು. ನೋಡಿ ಎಷ್ಟು ಸರಳ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಏನಾಗ್ತದೆ ಅಲ್ಲಿ ನಾವು ಬಿಡಿಸಬಹುದು. ಮತ್ತು ನಿಮಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ.
ಇನ್ನೂ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ದರೆ, ಇದರಲ್ಲಿ ನಿಮ್ಗೆ ಯಾವುದಾದ್ರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಗೆ ಕಾಮೆಂಟ್ ಮಾಡಿ ಇದರಲ್ಲಿ, ಸರ್ ಇಂಥದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಎಂದು. ಖಂಡಿತವಾಗ್ಲೂ ನಾನು ನಿಮ್ಗೆ ಅದ್ರ ಬಗ್ಗೆ ತಕ್ಷಣನ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮಾಡಿ ನಿಮ್ಗೆ ಬಿಡ್ತೇನೆ ನಾನು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಲ್ಲಿ ನಿಮ್ಗೆ ಇದೊಂದು ಡಿಕೋಡಿಂಗ್ ಕ್ವಶನ್ ಇದೆ. ಇದು ನಿಮ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಹಿಡಿಯುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಿಂಗೆ ಬಂದಾಗ ಇಲ್ಲಿ ಮೊದಲನೇದು ನೀವೇನು ನೋಡ್ಕೋಬೇಕು, ಈ ಪದ ಏನು ಕೊಟ್ಟಿದ್ದಾರೆ ಸ್ಟ್ರಾಂಗ್ ಅನ್ನುವಂಥದ್ದು, ಇಲ್ಲಿ ಆ ಸ್ಟ್ರಾಂಗ್ ಅನ್ನುವಂಥ ಪದಕ್ಕೆ ROTNSG ಅಂತಂದು ಬರೆದಿದ್ದಾರೆ. ಸೊ ಇಲ್ಲಿ ಏನಾಗಿದೆಪ್ಪ ಅಂದರೆ ಇವ ಶಬ್ದಗಳು ಇದರಲ್ಲಿದ್ದಾವೆ ಬಟ್ ಆದ್ರೆ ಅದಲು ಬದಲು ಮಾಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಅದಲು ಬದಲು ಮಾಡಿದ್ದಾರೆ ಅಂದರೆ ಇಲ್ಲಿ ಸಹ ಅದಲು ಬದಲು ಮಾಡಬೇಕಾಗ್ತದೆ ನಾವು. ಎಲ್ಲಿ? ನಾಗಪುರ್. ಅದಕ್ಕೆ ಸ್ಟ್ರಾಂಗ್ ಅನ್ನುವಂಥ ಪದವನ್ನು ROTNSG ಅಂತ ಬರೆದ್ರೆ ನಾಗಪುರ್ ಅನ್ನುವುದನ್ನು ಹೇಗೆ ಬರೀತೀರಿ ಅಂತ ಕೇಳಿದ್ದಾರೆ ಅವರು. ಹೌದು. ಸೊ ಇಲ್ಲಿ ನಿಮಗೆ ಮೊದಲು ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಟ್ರಾಂಗ್ ಅನ್ನುವತಕ್ಕಂಥದ್ದನ್ನು ಒಂದು ಸಲ ನಿಮ್ಗೆ ಬಿಡಿಸಿ ತೋರಿಸ್ತೀನಿ. ಹೌದ್ರಿ, ಏನಿದೆಪ್ಪ ಸ್ಟ್ರಾಂಗ್ ಅನ್ನುವಂಥದ್ದು? ಅಲ್ಲಿ STRONG. ಸೊ ಇದಕ್ಕೆ ಇಲ್ಲಿ ಏನು ಅವಶ್ಯಕತೆ, ನಾವು ಎಷ್ಟನೇ ಅಕ್ಷರ ಬರುತ್ತೆ? ನಮ್ಗೆ 19ನೇ ಅಕ್ಷರ ಬರುತ್ತೆ. ಸೊ ಅದನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವುದಿಲ್ಲ, ನೇರವಾಗಿ ಡೈರೆಕ್ಟ್ ಹಾಕೊಳ್ಳೋದು. ಏನು? ಸೀರಿಯಲ್ ನಂಬರ್ ಕೊಟ್ಬಿಡೋದು. 1 2 3 4 5 6 ಆಯಿತಾ? ಅದಲು ಬದಲು ಆಗಿದ್ವು ಅಂದ್ರೆ ಈ ರೀತಿ ಕೊಡಬೇಕು. ನೆನ್ಪಿಟ್ಕೊಂಡ್ಬಿಟ್ರಿ, ಅಕ್ಷರಗಳು ಅಲ್ಲಿ ಅದಲು ಬದಲು ಮಾಡಿದ್ರು ಅಂದರೆ ನೀವು ಈ ರೀತಿ ಸೀರಿಯಲ್ ನಂಬರ್ ಕೊಟ್ಬಿಡೋದು. ಇದು ತಲೆ ಫಿಕ್ಸ್ ಇಟ್ಕೊಂಬಿಡಿ ನೀವು. ಹಿಂಗೆ ತಲೆ ಫಿಕ್ಸ್ ಇತ್ತಂದರೆ ಖಂಡಿತವಾಗ್ಲೂ ನೀವು ಅದನ್ನು ಬರೆದೇ ಬರ್ತೀರ. ಅದಲು ಬದಲಾಗಿದ್ವು ಅಂದರೆ ಸೀರಿಯಲ್ ನಂಬರ್ ಕೊಡೋದು. 1 2 3 4 5 6 ಕೊಟ್ಬಿಡೋದು. ಸೊ ಹಾಗಾದರೆ ಇಲ್ಲಿ ಕೊಟ್ಟಿದ್ದೀರಾ. ಓಕೆ, ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ROTNSG ಅಂತ ಬರೆದಿದ್ದಾರೆ. ಹೌದ್ರಿ. ಸೊ ಹಾಗಾದರೆ ಅದನ್ನು ನೋಡಿ, ಅದನ್ನು ಬರೆದು ತೋರಿಸ್ತೇನೆ ನಾನು. ROTNSG. ಹಾಗಾದರೆ ಇಲ್ಲಿ ಮೇಲ್ಗಡೆ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ ನೋಡ್ಕೋಬೇಕು. ಇಲ್ಲಿ ಕೆಳಗಡೆ ಇರುವಂಥ 6 ಅಕ್ಷರ, ಇಲ್ಲಿ ಎಷ್ಟನೇ ನಂಬರ್ ಇದೆ? 3ನೇ ನಂಬರ್ ಇದೆ. ಆ 3ನೇ ನಂಬರ್ ಬರ್ಕೋಬೇಕು. ಇಲ್ಲಿ ಇರುವತಕ್ಕಂಥ O ಅಕ್ಷರ, ಇಲ್ಲಿ ಎಷ್ಟನೇ ಅಕ್ಷರ ಇದೆ? ಅದು 4ನೇ ಅಕ್ಷರ ಇದೆ. 4 ಬರ್ಕೋಬೇಕು. ಹೌದು. ಸೊ ಇಲ್ಲಿ ಇರುವತಕ್ಕಂಥ T ಅಕ್ಷರ, ಇಲ್ಲಿ ಎಷ್ಟನೇ ಅಕ್ಷರ ಇದೆ? 2ನೇ ಅಕ್ಷರ ಇದೆ. ಸೊ 2 ಅಂತ ಬರ್ಕೋಬೇಕು. N ಅನ್ನುವಂತಕ್ಕಂಥ ಇಲ್ಲಿ ಅಕ್ಷರ, ಇಲ್ಲಿ ಎಷ್ಟನೇದಿದೆ? 5ನೇದಿದೆ. ಸೊ ಇಲ್ಲಿ 5 ಅಂತ ಬರಿಬೇಕು. S ಅನ್ನುವತಕ್ಕಂಥ ಅಕ್ಷರ, ಇಲ್ಲಿ ಎಷ್ಟನೇದಿದೆ? 1ನೇದಿದೆ. ಸೊ ಇಲ್ಲಿ 1 ಅಂತ ಬರಿಬೇಕು. ಸೊ ಇಲ್ಲಿ G ಎಷ್ಟನೇದಿದೆ? ಇಲ್ಲಿ 6ನೇದಿದೆ. ಸೊ ಇಲ್ಲಿ 6 ಬಂತು. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಬಿಡಿಸ್ತಿರೋ ಇಷ್ಟು ನಿಮಗೆ ಬಂತು ಅಂದ್ರೆ ನಿಮ್ಗೆ ನಾಗಪುರ ಬಂತಂತನ ಅರ್ಥ. ಹೆಂಗಂತೀರಾ ನೋಡಿ, ಅದನ್ನು ಒಂದು ಬಿಡಿಸೇ ಬಿಡೋಣ ಈಗ. ನಾಗಪುರ. ಓಕೆ, ಈ ನಾಗಪುರ ಅನ್ನುವತಕ್ಕಂಥದ್ದು ಇವು 1 2 3 4 ಇದಕ್ಕೆ ನಾವು ಏನು ಮಾಡ್ಕೊಳ್ಳೋಣ, ಹೆಸರು ಕೊಟ್ಕೋಬೇಕಾಗ್ತದೆ. ಸೊ ಅಲ್ಲಿ ಹೆಸರು ಕೊಟ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಬರೆದು ಬಿಡೋಣ ಒಂದು ಸಲ. ಹೌದ್ರಿ, NAGPUR. ಹೌದ್ರಿ, ಇದು 1 2 3 4 5 6. ಓಕೆ, ಸೊ ಹಾಗಾದರೆ ಇವನ್ನ ನಾವು ಏನು ಮಾಡೋಣ ಈಗ, ಅವಳ ಸ್ಥಾನನ ಕರೆಕ್ಟಾಗಿ ಗುರುತಿಸ್ಕೊಳ್ತಾ ಹೋಗೋಣ ಈಗ. ಹೌದ್ರಿ, ನೋಡಿ ಇಲ್ಲಿ ಏನಿದೆಯಲ್ಲ, ಇಷ್ಟು ನಾಗಪುರ ಅಂತ ಬರೆದ ನಂತರ ಇಲ್ಲಿ ಏನು ಆನ್ಸರ್ ಬಂದಿತ್ತಲ್ಲ ಪೈಲ ನಾವು ಮೊದಲು ಬಿಡಿಸಿದ್ದು. ಹೌದ್ರಿ, ಸ್ಟ್ರಾಂಗದ್ದು ಇದೇ ಸಂಖ್ಯೆನ ಇಲ್ಲಿ ಹಚ್ಚದ್ರಿ. ಹೌದ್ರಿ, ಯಾವ್ದ್ರಿ? 3 4 2 5 1 6. ಎಸ್, ಇದೇ ಸಂಖ್ಯೆನ ಇಲ್ಲಿ ಹಚ್ಚಬೇಕು. ತಿಳಿತು? ಹಾಗಾದರೆ ಇವಾಗ ನೋಡಿ, ಇಲ್ಲಿ ಏನು 3 ನಂಬರ್ ಇದೆಯೋ ಈ 3 ನಂಬರ್ ಇರುವ ಸ್ಥಾನದಲ್ಲಿ ಇಲ್ಲಿ ಯಾವ ಅಕ್ಷರ ಇದೆ? G ಇದೆ. ಕಾಣ್ತದ? ಸೊ ಅದನ್ನು G ಹಚ್ಚೋದು. ಕ್ಲಿಯರ್ ಆಯಿತಾ? ಸೊ ಇಲ್ಲಿರುವತಕ್ಕಂಥ 4 ನಂಬರ್ ಏನಿದೆಯಲ್ಲ, ಈ 4 ನಂಬರ್ ಸ್ಥಾನದಲ್ಲಿ ಇಲ್ಲಿ ಯಾವುದಿದೆ? 4 ನಂಬರ್ ಅಕ್ಷರ P ಇದೆ. ಇಲ್ಲಿ ನಾವು P ಹಚ್ಕೋಬೇಕು. ಹಾಗಾದ್ರೆ ಇಲ್ಲಿರುವತಕ್ಕಂಥ 2 ನಂಬರ್ ಏನು ಅಕ್ಷರ ಇದೆಯೋ ಈ 2 ನಂಬರ್ ಅಕ್ಷರ, ಹಾಗಾದ್ರೆ ಇಲ್ಲಿ ಯಾವುದು ಅಕ್ಷರ ಇದೆ? ಆ 2 ನಂಬರಲ್ಲಿ A ಇದೆ.
ಸೊ ಅಂದ್ರೆ ನಾವು ಇಲ್ಲಿ ಏನು ಮಾಡಬೇಕು, ಎ ಹಚ್ಕೋಬೇಕು. ಸೊ ಇಲ್ಲಿ ಇರುವತಕ್ಕಂಥ 5ನೇ ಅಕ್ಷರ ಏನಿದೆಯೋ ಈ 5ನೇ ಅಕ್ಷರದಲ್ಲಿ ಅದ 5ನೇ ಅಕ್ಷರದಲ್ಲಿ ಇಲ್ಲಿ ಮೇಲ್ಗಡೆ ಯಾವುದು ಇದೆ, ಯು ಇದೆ. ಸೊ ಯು ಹಚ್ಕೋಬೇಕು. ಸೊ ಇಲ್ಲಿರುವಂಥ 1ನೇ ಅಕ್ಷರ ಏನಿದೆಯೋ ಇಲ್ಲಿ ಯಾವುದಿದೆ, ಎನ್ ಅಂತ ಇದೆ. ಸೊ ಎನ್ ಹಚ್ಕೋಬೇಕು. ಸೊ ಇಲ್ಲಿರುವಂಥ 6ನೇ ಅಕ್ಷರ, ಇಲ್ಲಿ ಇರುವತಕ್ಕಂಥ 6ನೇ ಅಕ್ಷರ ಸೇಮ್ ಇದೆ, ಯಾವುದು, ಆರ್. ಸೊ ಇಲ್ಲಿ ಆರ್ ಹಚ್ಕೋಬೇಕು. ಸೊ ಅಂದರೆ ಇಲ್ಲಿ ನಮಗೇನು ಸಿಕ್ತು, ನಿಮಗೆ ಪೂರ್ತಿ ಆನ್ಸರ್ ಸಿಕ್ತು. GPAUNR. ಸೊ ಹಂಗಾರೆ ಎಲ್ಲಿದೆ, GPAUNR. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕ್ಲಿಯರ್ ಆಯಿತಾ? ಸೊ ಇದ್ರ ಮ್ಯಾಗ ನಿಮ್ಗೆ ಇನ್ನೂ ಡೌಟ್ಸ್ ಇತ್ತಪ್ಪ ಅಂದರೆ ನಮ್ಗೆ ನೀವು ಏನು ಮಾಡ್ಬೋದು, ಡಿ ಕೋಡಿಂಗ್ ಬಗ್ಗೆ ಇನ್ನೂ ನಮ್ಗೆ ಹೆಚ್ಚಿನದು ಪ್ರಶ್ನೆಗಳನ್ನು ಮಾಡಿ ಬಿಡಿ ಅಂತಂದರೆ ನಾವು ಖಂಡಿತವಾಗಲೂ ಕಾಮೆಂಟ್ ಮೂಲಕ ನಿಮಗೆ ಬಿಡ್ತೇವೆ ನಾವು. ಓಕೆ. ಸೊ ಇಷ್ಟು ಸರಳವಾಗಿದೆ, ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಇಲ್ಲಿ ಏನು ಬಂದಿರ್ತದೋ ಇದೇ ಸಂಖ್ಯೆನ ಇಲ್ಲಿ ಹಚ್ಚೋದು ಅದಲು ಬದಲಿತ್ತಂದ್ರೆ. ಸೊ ಆಮ್ಯಾಗ ಇಲ್ಲಿ 3 ನಂಬರನ್ನು ಇಲ್ಲಿ ಮೇಲ್ಗಡೆ ಇರುವತಕ್ಕಂಥ ಈ ಸ್ಥಾನದಲ್ಲಿರುವಂಥ ಅಕ್ಷರಗಳು ಇಲ್ಲಿ ಯಾವ್ಯಾವ ಅದಾವ ಅನ್ನೋದು ನೋಡಿ ಆ ಅಕ್ಷರಗಳು ಇಲ್ಲಿ ಬರಿಬೇಕು. ಕ್ಲಿಯರ್ ಆಯ್ತಲ್ಲ? ಸೊ ಇಷ್ಟು ನಿಮಗೇನಾಗಿದೆ ಇದರಲ್ಲಿ ತಿಳಿದಿದೆ. ಇದು ಇಲ್ಲಿಗೆ ಏನಾಯ್ತು ಅಂದರೆ ಈ ಕ್ವಶನ್ ಕಂಪ್ಲೀಟ್ ಆಯಿತು, ತಿಳಿಸಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌದ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಆ ನೆಕ್ಸ್ಟ್ ಕ್ವಶನನ್ನು ನಾವೀಗ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಈಗ ಹೆಂಗೆ ನಾಗಾಪುರ ಸ್ಟ್ರಾಂಗ್ ಅನ್ನೋದು ಬಿಡಿಸಿದ್ರೆ ಇದು ಆದ ಸೇಮ್ ಇದೆ ನೋಡಿ. ಯಾಕಂದರೆ ಇಲ್ಲಿ ಯಾಕೆ ನಿಮ್ಗೆ ಆಗಲೇ ಹೇಳಿಬಿಟ್ಟಿದ್ದೇನೆ, ಅದಲು ಬದಲು. ಹೌದ್ರಿ, ಇಲ್ಲಿ ಅದಲು ಬದಲು ಆಗಿದ್ದು ಅಂದರೆ ಮತ್ತು ನೀವು ಅದೇ ಥರನ ಮಾಡಬೇಕಾಗ್ತದೆ. ಹೌದ್ರಿ, ನೋಡ್ಬೇಕಾರೆ ಮಾಡಿ. ಹೌದ್ರಿ, STOP. ಹೌದ್ರಿ, 1 2 3 4 ನಂಬರ್ ಕೊಟ್ಟೆ. ಸೊ ಹಾಗಾದರೆ ಇಲ್ಲಿ ಏನಿದೆ, TPOS ಇದೆ. ಸೊ ಹಂಗಾರೆ ಇಲ್ಲಿ ಟಿ ಅನ್ನುವತಕ್ಕಂಥ ಇರುವಂಥ ಅಕ್ಷರ ಇಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟು ನಂಬರ್ದಲ್ಲಿದೆ, ಅದು 2 ನಂಬರ್. ಸೊ 2 ನಂಬರ್ ಹಚ್ಚಿದೆ. ಇಲ್ಲಿ ಪಿ ಅಕ್ಷರ ಇಲ್ಲಿ ಎಷ್ಟು ನಂಬರ್ಗಿದೆ, 4ನೇ ನಂಬರ್ಗಿದೆ, ಅದನ್ನು 4 ಇಲ್ಲಿ ಹಚ್ತೇನೆ. ಇಲ್ಲಿ ಓ ಅನ್ನುವಂಥ ಅಕ್ಷರ ಎಷ್ಟು ನಂಬರ್ಗಿದೆ, 3 ನಂಬರ್ಗಿದೆ. ಸೊ 3 ನಂಬರ್ ಹಚ್ಚಿದೆ. ಇಲ್ಲಿ ಎಸ್ ಅನ್ನುವಂಥ ಅಕ್ಷರ ಇಲ್ಲಿ ಎಷ್ಟನೇ ನಂಬರ್ಗಿದೆ, 1ನೇ ನಂಬರ್ಗಿದೆ, 1 ನಂಬರ್ಗಿದೆ. ಸೊ ಇದು ನಮಗೆ ಮುಖ್ಯವಾಗಿರುತ್ತೆ. ಸೊ ಹಂಗಾರೆ ಇದೇ ಸಂಖ್ಯೆನ ನಾವು ಈ ಕಡೆ ಒಯ್ಬೇಕಾಗ್ತದೆ, ಅದನ್ನು ತೋರಿಸ್ತೇನೆ. ಇಲ್ಲಿ DR ಕೊಟ್ಟಿದ್ದಾರೆ, DEAR ಇದೆ. ಓಕೆ. ಸೊ ಇದಕ್ಕೂ ನಾನು ಸೀರಿಯಲ್ ಕೊಡ್ತೀನಿ, 2 3 4 ಹಿಂಗೆ ಸೀರಿಯಲ್ ನಂಬರ್ ತೊಗೋಬೇಕು ಇದಕ್ಕೂ. ಓಕೆ. ಸೊ ಹಾಗಾದರೆ ಇಲ್ಲಿ ನಾವು ಇದನ್ನು ಕ್ಲಿಯರಾಗಿ ಇದನ್ನು ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಹೇಳಿದೆ ನಿಮ್ಗೆ ಇದೇ ಸಂಖ್ಯೆಯನ್ನು ಏನಿದೆಯಲ್ಲ ಇದೇ ಸಂಖ್ಯೆಯನ್ನು ಇಲ್ಲಿ ಹಚ್ಕೋಬೇಕು ಅಂತ ಹೇಳೇನ, ಇಲ್ಲಿ ಬಂದಂಥದ್ದು. ಹೌದ್ರಿ, ಮೊದಲಿಗೆ ಏನು ಬಂದಿರ್ತದಲ್ಲ ಅದೇ ಸಂಖ್ಯೆಯನ್ನು ಇಲ್ಲಿ ಹಚ್ಕೋಬೇಕು. ಏನು ಬಂದಿದೆ ಇಲ್ಲಿ, 2 4 3 1. ಅವಾಗ ನೋಡಲ್ಲ ಇಲ್ಲಿ 2 ನಂಬರ್ ಏನಿದೆಯೋ ಈ 2 ನಂಬರ್ ಇಲ್ಲಿ ಯಾವ ಅಕ್ಷರಗಿದೆ, ಇ ಇದೆ. ಸೊ ಅಂದರೆ ಇಲ್ಲಿ ಇ ಬಂತು. ಹೌದು. ಸೊ ಇಲ್ಲಿ 4 ನಂಬರ್ಗೆ ಏನಿದೆಯಲ್ಲ ಈ 4 ನಂಬರ್ ಯಾವ ಅಕ್ಷರಕ್ಕಿದೆ, ಅಲ್ಲಿ 6 ಅಕ್ಷರಕ್ಕಿದೆ. ಸೊ ಇಲ್ಲಿ ಏನು ಬಂತು, 6 ಬಂತು. ಸೊ ಇಲ್ಲಿ 3 ನಂಬರ್ ಅಕ್ಷರ ಇಲ್ಲಿ ಅದಕ್ಕಿದೆ, ಎಕ್ಕಿದೆ. ಸೊ ಇಲ್ಲಿ ಏನು ಬಂತು, ಎ ಬಂತು. 1 ನಂಬರ್ ಅಕ್ಷರ ಎದಕ್ಕಿದೆ, ಡಿಗಿದೆ. ಸೊ ಇಲ್ಲಿ ಏನು ಬಂತು, ಡಿ ಬಂತು. ಸೊ ಅಂದ್ರೆ ಅರ್ಥ ERAD. ಹೌದ್ರಿ, AD. ಸೊ ಇದು ಆನ್ಸರ್ ಎಲ್ಲಿದೆ, ಡಿ, ಆಪ್ಷನ್ ಡಿದಾಗೆ ಇದೆ, ERAD. ಕ್ಲಿಯರ್ ಆಯ್ತಲ್ಲ? ಸೊ ಎರಡೂ ಕ್ವಶನ್ ನಿಮ್ಗೆ ತೋರಿಸಿದ್ದೀನಿ, ಅದೇ ಸೇಮ್ ಅದಲು ಬದಲಾಗಿದ್ದು ಅಂದರೆ ಇದೇ ಸೇಮ್ ಮಾಡೋದು. ನಿಮ್ಗೆ ಪೂರ್ತಿ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ಪರ್ಫೆಕ್ಟ್ ಆಗ್ತೀರಾ ಇದರಲ್ಲಿ. 100% ನೀವು ಇದನ್ನು ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ ಕೂತ್ಕೊಂಡು ಪುಸ್ತಕದಲ್ಲಿ, ಖಂಡಿತವಾಗ್ಲೂ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಪ್ರಶ್ನೆನ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಇಲ್ಲಿ ನೆಕ್ಸ್ಟ್ ಕ್ವಶನನ್ನು ಸರಿಯಾಗಿ ನೋಡ್ಕೊಳ್ರಿ. ಇದನ್ನು ನಿನ್ನೂ ಒಂದು ಸಲ ನಾನು ಏನು ಮಾಡಿದ್ದೀನಪ್ಪ ಅಂದರೆ ನಿಮ್ಗೆ ಬಿಡಿಸಿದ್ದೀನಿ. ನಿನ್ನೆ ಒಂದು ಸಲ ನಾನು ಇದರಲ್ಲಿ ಏನು ಮಾಡಿದ್ದೀನಿ, ಬಿಡಿಸಿದ್ದೇನೆ ನಿಮಗೆ ನಿನ್ನೆ ಇದರಲ್ಲಿ. ಹೌದು, ನಿನ್ನೆ ಇದನ್ನು ಕ್ವಶನ್ ಬಿಡಿಸಿದ್ದೀನಿ ನೋಡಿ. ಇಲ್ಲಿ ಏನಿದೆಯಪ್ಪ ಅಂದರೆ ಸಂಪೂರ್ಣವಾಗಿ ನಾವು ಇಲ್ಲಿ ಏನನ್ನು ಅಧ್ಯಯನ ಮಾಡ್ತೇವಪ್ಪ ಅಂದರೆ, ಹಾಗಾದ್ರೆ ಇಲ್ಲಿ 36 45 ಇದೆ ವೃತ್ತದಲ್ಲಿ. ಹಾಗಾದ್ರೆ ಮಧ್ಯದಲ್ಲಿ ಎಷ್ಟು ಬರುತ್ತೆ ಸಂಖ್ಯೆ ಅನ್ನೋದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ ಅವರು. ಹೌದ್ರಿ. ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ತದೆ, ಅಲ್ಲಿ ಗುಣಾಕಾರ ಪದ್ಧತಿಯನ್ನು ನಾವು ಏನು ಮಾಡ್ಬೇಕಾಗ್ತದೆ, ಬಳಕೆ ಮಾಡ್ಕೋಬೇಕಾಗ್ತದೆ. ಹೌದ್ರಿ. ಗುಣಾಕಾರ ಪದ್ಧತಿಯನ್ನು ಬಳಕೆ ಮಾಡಿಕೊಂಡಾಗ ನಾವೇನಾಗ್ಬೋದು, ಅಲ್ಲಿ ಸರಳವಾಗಿ ನಾವು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿಕ್ಕೆ ಸಾಧ್ಯವಾಗ್ತದೆ.
ಸೊ ಹಾಗಾದರೆ ನೋಡೋಣ. ಇಲ್ಲಿ ಮುಖ್ಯವಾಗಿ ಹೇಳಿದೆ ನಿಮಗೆ, ನಿನ್ನೇನು ಇದನ್ನು ಒಂದು ಸಲ ಬಿಡಿಸಿದ್ದೀನಿ. ಇದೇ ಸೇಮ್ ಪ್ರಶ್ನೆ. 8 ಮತ್ತು 6 ಗುಣಾಕಾರ ಮಾಡ್ಕೋಬೇಕು ಮತ್ತು 6 ಮತ್ತು 2 ಗುಣಾಕಾರ ಮಾಡ್ಕೋಬೇಕು. ಸೇಮ್ ಇದೇ ರೀತಿ ಎರಡೂ ಕಡೆ ಇದೇ ರೀತಿಯಾದಂಥ ಒಂದೇ ಥರನಾಗಿ ನಾವು ಏನು ಮಾಡಬೇಕಾಗ್ತದೆ, ಅಲ್ಲಿ ಗುಣಾಕಾರ ಮಾಡ್ಕೋಬೇಕಾಗ್ತದೆ. ಮಾಡ್ಕೊಂಡಾಗ ನಮ್ಗೆ ಖಂಡಿತವಾಗ್ಲೂ ಏನಾಗ್ತದೆ, ಅಲ್ಲಿ ಆನ್ಸರ್ ನಮ್ಗೆ ಸಿಗ್ತದೆ. ನಾವು ಗುಣಾಕಾರ ಪದ್ಧತಿಯನ್ನು ಪಾಲಿಸಲಿಲ್ಲ ಅಂದ್ರೆ ನಮ್ಗೆ ಆನ್ಸರ್ ಸಿಗಲ್ಲ. ನೋಡಿ, ಈಗ ನಾವು ಇದ್ರಾಗ ಒಂದೇದು ಮಾಡ್ತೀನಿ ನಾನು ಇದನ್ನು. ಸೊ ಅದು ಆನ್ಸರ್ ಇಲ್ಲಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಕೊಳ್ಳಿ, ಯಾಕಂದರೆ ಅದು ನಿಮಗೂ ಗೊತ್ತಾಗಬೇಕಲ್ಲ. ಓಕೆ, ಇಲ್ಲಿ 8 ಮತ್ತು 6 ತೊಗೊಳ್ತೀನಿ ನಾನು. ಹೌದ್ರಿ, 8 × 6, ಓಕೆ, ಮೈನಸ್, ಕ್ಲಿಯರ್ ಆಯ್ತಲ್ಲ. ಸೊ ಈಗ ಎಷ್ಟು ತೊಗೋಬೇಕು ಹೇಳ್ರಿ, 6 ಮತ್ತು 2 ತೊಗೋಬೇಕು. ಹೌದು, 2 × 6 ಲೆಕ್ಕ ಮಾಡಿ ನೋಡಿ. ಹೌದ್ರಿ, 8 6 48, ಹೌದು. ಸೊ ಮೈನಸ್ 12, ಹೌದ್ರಿ. 48ರಾಗ 12 ಕಳೆದ್ರೆ ಎಷ್ಟು ಉಳಿತ್ರಿ, 36. ಸೊ ಅಂದ್ರೆ ಅರ್ಥ ಇಲ್ಲಿ ಒಳಗೆ 36 ಆನ್ಸರ್ ಬಂದಿದೆ. ಓಕೆ, ಸೊ ಎರಡನೇದು ರೀತಿ ಇದೇ ರೀತಿ ಎರಡನೇದನ್ನು ಮಾಡಬೇಕಾಗ್ತದೆ. ಹೌದ್ರಿ, ಎರಡನೇದು ಇದೇ ರೀತಿ ನೋಡಿ. ಹೌದು, ಸೊ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಆನ್ಸರ್ ಹಚ್ಚಿದ್ದೇನೆ ಅದನ್ನ. ಓಕೆ, ಇರಲಿ, ಪರವಾಗಿಲ್ಲ, ಯಾಕಂದರೆ ಮೊದಲ ನಾನು ನಿಮ್ಗೆ ಆನ್ಸರ್ ಕೊಟ್ಟಿದ್ದೇನೆ ಅಲ್ಲಿ. ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ. ನೋಡಿ, ಈಗ ನಿಮ್ಗೆ ಒಂದೇದು ಕ್ಲಿಯರ್ ಮಾಡಿದ್ದೇನೆ ನಾನು. ಇನ್ನು ಎರಡನೇದು ನೋಡಿ. ಎರಡನೇದು ಏನಿದೆ, ಇಲ್ಲಿಯೂ ಅದರ ಅಷ್ಟೇ, ಏನು ಅಲ್ಲಿ 7 ಮತ್ತು 8 ಮಾಡ್ಕೋಬೇಕಾಗ್ತದೆ. ಹೌದ್ರಿ, 7 × 8, ಕ್ಲಿಯರ್ ಆಯಿತಾ, ಮೈನಸ್, ನೆಕ್ಸ್ಟ್ ಈಗ ಎಷ್ಟು, 5 × 2 ಆಯಿತಾ. ಸೊ ಅಲ್ಲಿ 7 8 56, ಮೈನಸ್ ಇಲ್ಲಿ 5 1 5 2 10. ಸೊ 56 10 ತೆಗೆದ್ರೆ ಎಷ್ಟು ಉಳಿತೀರಿ, ಅಲ್ಲಿ 56 10 ತೆಗೆದ್ರೆ 46 ಉಳಿತು. ಸೊ ಇಲ್ಲಿ 46 ಬರಬೇಕು. ಓಕೆ, 46, ಕ್ಲಿಯರ್ ಆಯಿತು. 46 ಅಲ್ಲಿ 45 ಬಂದಿದೆ, ಮಿಸ್ಟೇಕ್ ಆಗಿದೆ, 46. ಓಕೆ, ಸೊ ಇನ್ನು ಅದೇ ರೀತಿ ಇನ್ನು ನಾವು ಇದನ್ನು ನೋಡ್ತೇವೆ. ಈಗ ಆನ್ಸರ್ ಕಂಡುಹಿಡಬೇಕಾಗಿದ್ದು ಇದೆ. ಅಂದರೆ ಇಲ್ಲಿ ಖಾಲಿ ಇರುತ್ತೆ, ಕೊಟ್ಟಿರಲ್ಲ. ಸೊ ಅಲ್ಲಿ ನಾವು ಕೊಟ್ಟಿದ್ದೇನೆ ಇಷ್ಟೇ. ಸೊ ಇಲ್ಲಿ ನೋಡಿ, 7 × 10, ಹೌದ್ರಿ, ಮೈನಸ್ 6 × 4, ಹೌದ್ರಿ. ಸೊ 7 10 ಎಷ್ಟು ರೀ, 70, ಮೈನಸ್ 6 4 24, ಹೌದ್ರಿ. 70 24 ತೆಗೆದ್ರೆ ಎಷ್ಟೈತೆ, 46. ಅಂದ್ರೆ ಈ ವೃತ್ತದಲ್ಲಿ ಬರಬೇಕಾಗಿದ್ದು 46. ಹಂಗಾರೆ ಆಪ್ಷನ್ಸ್ ಸಿ ಸರಿಯಾದ ಉತ್ತರ ಆಗ್ತದೆ. ಓಕೆ, ಇದನ್ನು ನಿನ್ನೆ ಒಂದು ಸಲ ಬಿಡಿಸಿದ್ದೇನೆ ನಿಮಗೆ, ನೋಡಿ ಇನ್ನೊಂದು ಬಾರಿ. ಓಕೆ, ಇಲ್ಲಿ ನೋಡಿ, ಇದು ನಿಮಗೆ ಬಂದಿರುವತಕ್ಕಂಥ ಪ್ರಶ್ನೆ ಹೀಗಿದೆ. ಹೌದ್ರಿ, ಇದು ನಿಮ್ಗೆ ಹೋದ ವರ್ಷ ಕೇಳಿರುವಂಥ ಪ್ರಶ್ನೆ ಇದು. ಓಕೆ, ಯಾವಾಗ ಕೇಳಿದ್ದಾರೆ, 2019ರಲ್ಲಿ ಹೋದ ವರ್ಷ ಕೇಳಿದ್ದಾರೆ. ಹೌದು, ಸೊ ನೋಡಿ, ಇದು 2019ರ ಒಂದು ಕ್ವಶನ್. ಹೌದ್ರಿ, ನಿಮ್ಗೆ ಇಲ್ಲಿ ಅದನ್ನ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಏನು ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದ್ರಿ, ಕೊಟ್ಟಿರುವ ಸರಣಿಯಲ್ಲಿ ಬಿಟ್ಟು ಹೋಗಿರುವತಕ್ಕಂಥ ಸಂಖ್ಯೆಯನ್ನು ಏನು ಮಾಡಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿಂಪಲ್ ಆಗಿದೆ, ನೀವು ಬಹಳಷ್ಟು ಇದು ನಾನು ನಿಮ್ಗೆ ಇದ್ರ ಸಂಬಂಧಪಟ್ಟಂತೆ ಹೇಳಿದ್ದೇನೆ ನಾನು. ಹೌದ್ರಿ, ಮೊದಲು ತಿಳಿಸ್ಕೊಟ್ಟಿದ್ದೀನಿ ಏನಿದೆ ಅದನ್ನು ನಿಮ್ಗೆ ಮೊದಲು ಹೇಳಿಬಿಟ್ಟಿದ್ದೀನಿ. 9 12, ಹೌದ್ರಿ. ಸೊ 11, ನೆಕ್ಸ್ಟ್ 14, ಅದೇ ರೀತಿ 13 ಡ್ಯಾಶ್ ಏನಪ್ಪ ಅಂದ್ರೆ 15, ಹೌದ್ರಿ. ಸೊ ಇದು ನಿಮ್ಮ ಮೊದಲು ಹೇಳಿದ್ದೀನಿ ನಾ. ಈಗ ನೋಡಿ, ಇದನ್ನು ಯಾವ ಟೈಪ್ ಬಿಡಿಸೋದಂತ ಹೇಳಿಬಿಟ್ಟಿದ್ದೀನಿ ಮೊದಲೇ. ಇಲ್ಲಿ 9 ಮತ್ತು 11, ಯಾಕಂದರೆ ಯಾವತ್ತೂ 9 ಮತ್ತು 11ರ ನಡುವೆ ಒಂದು ಸಂಖ್ಯೆ ಇರಬೇಕು. ಇಲ್ಲಿ 12 ಇದೆ, ಕ್ಲಿಯರ್ ಆಯ್ತಲ್ಲ. ಸೊ ಒಂದು ಸಂಖ್ಯೆಯನ್ನು ಬಿಟ್ಟು ಆಮೇಲೆ ಏನಾಗಿರಬೇಕು, ಅಲ್ಲಿ ನಾವು ಸಂಖ್ಯೆಯನ್ನು ಕೂಡಿಸ್ಕೋಬೇಕಾಗ್ತದೆ. ಈ 9 ಅನ್ನುವತಕ್ಕಂಥ ಸಂಖ್ಯೆಗೆ ಎಷ್ಟನ್ನು ಕೂಡಿಸಿದಾಗ ಅಲ್ಲಿ ನಿಮ್ಗೆ ಆ ಒಂದು 11 ಸಂಖ್ಯೆ ಬಂತು. ಹೌದ್ರಿ, ಪ್ಲಸ್ 2 ಕೂಡಿಸಿದಾಗ 11 ಆಯ್ತು. ಯಾಕಂದರೆ 9 10 11 ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ಏನಾಗ್ತದೆ, ಅದು 11 ಆಗ್ತದೆ. ಈ 11ಕ್ಕೆ 13 11ಕ್ಕೆ ಎಷ್ಟನ್ನು ಕೂಡಿಸಿದಾಗ 13 ಆಗುತ್ತೆ, ಅಲ್ಲಿ 11 ಇದೆ. ಸೊ 12 13, ಹೌದ್ರಿ. 2 ಕೂಡಿಸಿದಾಗ ಪ್ಲಸ್ 2 ಕೂಡಿಸಿದಾಗ ಏನಾಯಿತು, 13 ಆಗ್ತದೆ. ಸೊ ಇಲ್ಲಿ 13ಕ್ಕೆ ಎಷ್ಟು ಕೂಡಿಸಿದಾಗ ಅಲ್ಲಿ 15 ಆಗುತ್ತೆ. ಇಲ್ಲಿ ಹೋಯಿತು, ಇಲ್ಲಿ ಬರಲಿಲ್ಲ ಅದು,
ಯಾಕೆ ಹೇಳ್ರಿ, ಇಲ್ಲಿ ಒಂದು ಸಂಖ್ಯೆ ಬರಬೇಕು. ಸೊ ಇಲ್ಲಿ ನಿಮ್ಗೆ ಉತ್ತರ ಸಿಗಲಿಲ್ಲ, ಆದರೆ ಇದು ಮಾಡಬೇಕಾಗ್ತದೆ. 13ಕ್ಕೆ 14 15 ಅಂದರೆ ಅಲ್ಲಿ 2 ಸಂಖ್ಯೆಯನ್ನು ಕೂಡಿಸಿದಾಗ ಏನಾಯಿತು, 15 ಆಯಿತು. ಒಂದು ಸೈಡ್ ಕ್ಲಿಯರ್. ಇನ್ನು ಮೇಲ್ಗಡೆಯಿಂದ ಹೋಗ್ತೇವೆ ನಾವು. 12ಕ್ಕೆ ಎಷ್ಟನ್ನು ಕೂಡಿಸಿದಾಗ 14 ಆಗ್ತದೆ? 12 ಇದೆ ಅಂದರೆ 13 14, ಅಲ್ಲಿ ಪ್ಲಸ್ 2 ಕೂಡಿಸಿದಾಗ ಏನಾಯಿತು, 14 ಆಯಿತು. ಈ 14ಕ್ಕೆ ಎಷ್ಟನ್ನು ಕೂಡಿಸಿದಾಗ ನಾರ್ಮಲ್ ಎಷ್ಟು ಕೂಡಿಸ್ಬೇಕು? ಯಾಕಂದ್ರೆ ಅಲ್ಲಿ ಡ್ಯಾಶ್ ಈ ಕಡೆಯಿಂದ ಅಂತೂ ಬರಲಿಲ್ಲ. ಅದು ಯಾಕೆ ಹೇಳ್ರಿ, ಅಲ್ಲಿ ಒಂದು ಸಂಖ್ಯೆ ಮಧ್ಯದಲ್ಲಿ ಇಲ್ಲ, ಹೌದ್ರಿ. ಸೊ ಈ ಕಡೆಯಿಂದನೇ ಬರುತ್ತೆ. ಹಾಗಾದ್ರೆ ಎಷ್ಟನ್ನು ಕೂಡಿಸಿದಾಗ ಎಷ್ಟು ಸಂಖ್ಯೆ ಬರುತ್ತೆ ಅಂದರೆ ನಾರ್ಮಲ್ ಗೊತ್ತಿರ್ಬೇಕು ನಿಮ್ಗೆ. ಯಾಕಂದ್ರೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಕೂಡಿಸಿದ್ದೇವೆ, ಇಲ್ಲಿ 2 ಕೂಡಿಸಿದ್ದೇವೆ, ಇಲ್ಲಿ 2 ಕೂಡಿಸ್ಬೇಕು, ಇಲ್ಲಿ 2 ಬರುತ್ತೆ. ಸೊ ಹಾಗಾದ್ರೆ 14ಕ್ಕೆ 2 ಕೂಡಿಸಿದ್ರೆ ಎಷ್ಟು ಬರ್ತದೆ? ಇಲ್ಲಿ 16 ಬರ್ತದೆ. ಸೊ ಈ 16ಕ್ಕೆ ಹಿಂಗೆ ನಾವು ಸಂಖ್ಯೆ ಮುಂದೆ ಹೋಗಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು, ಅದು ಮುಗೀತು. ಸೊ ಅಂದ್ರೆ ಅರ್ಥ ನಮ್ಗೆ ಉತ್ತರ ಎಷ್ಟು? 16 ಆಗ್ತದೆ. ಕ್ಲಿಯರ್ ಆಯ್ತಲ್ಲ? ಸೊ ಇಲ್ಲಿದೆ ನೋಡಿ, ನಮ್ಗೆ ಬಿ 16 ನಮ್ಗೆ ಸರಿಯಾದ ಉತ್ತರ ಆಗ್ತದೆ. ಕ್ಲಿಯರ್ ಆಯ್ತಲ್ಲ? ಇದನ್ನೂ ಸಹ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ ನಾನು. ಇದನ್ನಂತರೂ ಪರ್ಫೆಕ್ಟಾಗಿ ಮಾಡ್ತೀರಾ, ಮಾಡಿದರೆ ನೋ ಪ್ರಾಬ್ಲಮ್. ನೋಡೋಣ ನೆಕ್ಸ್ಟ್.